ಮರ್ಮ ಒಂಥರ ಬುನಾದಿ ಇದ್ದಂಗೆ, ಅದು ಕಲಿತೀರಿ ನೀವು. ಡಾರ್ಕ್ ಬ್ಲೂ ಕಲರ್ ಹಾಕೊಂಡ್ಬಿಟ್ಟು ವಿಂಡ್ ಅನ್ನ ಕ್ರಿಯೇಟ್ ಮಾಡ್ತೀರಲ್ವಾ, ಇದ್ರ 4 ಪಟ್ಟು ವಿಂಡ್ ಅನ್ನ ಜಸ್ಟ್ ಒಂದ್ ಮರ್ಮ ಮಾಡ್ಬಿಟ್ಟು ಕ್ರಿಯೇಟ್ ಮಾಡ್ಬೋದು. ಮರ್ಮದಲ್ಲಿ ಅಷ್ಟು ಶಕ್ತಿ ಇದೆ, ಸರಿನಾ? ಅವ್ರ ಎನರ್ಜಿ ಬ್ಲಾಕೇಜ್ ಅನ್ನ ರಿಮೂವ್ ಮಾಡ್ಬಿಡ್ತೀರಿ, ಯಾವ್ದು ಕೊಡಲ್ಲ, ಯಾವ್ದು ತಗೊಳಲ್ಲ. ಇನ್ನು ಡಾರ್ಕ್ ಬ್ಲೂ ಕಲರ್ ಹಾಕ್ತಿವಿ, ಎಕ್ಸ್ಟ್ರಾ ಬರುತ್ತೆ, ಹೌದಲ್ವಾ? ಇದು ಬಂದ್ಬಿಟ್ಟು ಪುಷ್ ಅಪ್ ಮಾಡ್ಬೇಕು, ಹೌದಲ್ವಾ? ಹಾಗಾಗಿ ಮರ್ಮ ಪಾಯಿಂಟ್ಗಳಂದ್ರೆ ಒಂದು ಎನರ್ಜಿ ಬೂಸ್ಟರ್ ಪಾಯಿಂಟ್ಗಳು. ಬ್ಲಾಕೇಜ್ ಇರುತ್ತೆ, ಸರಿ ಮಾಡ್ತೀರಿ. ಮರ್ಮದಲ್ಲಿ ಹೇಳೋದನ್ನೇ ಅಷ್ಟೇನೆ, ರಿಮೂವ್ ಬ್ಲಾಕೇಜ್. ಇವಾಗ ಗಂಟ್ಲಲ್ಲಿ ನೀರ್ ಹೋಗ್ತಾ ಇಲ್ಲ ಅಂದ್ರೆ ಇಲ್ಲಿ ಪೈಪ್ ಸಣ್ಣದಾಗಿರುತ್ತೆ, ಅದನ್ನ ದೊಡ್ಡದ್ ಮಾಡೋದೇ ಮರ್ಮ. ಅದೇ ತರ ನಿಮಗೆ ಕಿಡ್ನಿಯಲ್ಲಿ ತೊಂದರೆ ಬರ್ತಾ ಇದೆ ಅಂದ್ರೆ ಕ್ರಿಯೇಷನ್ ಕಂಟ್ರೋಲ್ ಏನ್ ಕಲಿತೀರಲ್ವಾ, ಕಲ್ತಿದಿರ್ತೀರ ನೀವು ಅಡ್ವಾನ್ಸ್ ಕ್ಲಾಸ್ ಅಲ್ಲಿ, ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಅಡ್ವಾನ್ಸ್ ಅಥವಾ ಬೇಸಿಕ್ ಕ್ಲಾಸ್, ಕ್ರಿಯೇಷನ್ ಕಂಟ್ರೋಲ್. ನೀವು ಎಲ್ಲೇ ಹೋದ್ರು ಕೂಡ ಇದೇ ಕ್ರಿಯೇಷನ್ ಕಂಟ್ರೋಲ್ ವರ್ಕ್ ಆಗೋದು. ಯಾವುದೋ ಏನೋ ಒಂದು ಚೈನೀಸ್ ಅಕ್ಯುಪಂಕ್ಚರ್ ಕಲಿತೀನಿ ಅಂದ್ರೂ ಕೂಡ ಇದೇ ಲಂಗೋ ಲಾರ್ಜ್ ಇಂಟೆಸ್ಟೈನ್, ಆರ್ಟೋ ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ. ಮರ್ಮ ತರಗತಿಯಲ್ಲಿ ಇದೇ ಬರುತ್ತೆ, ಆದ್ರೆ ಪಾಯಿಂಟ್ಸ್ ಗಳು ಬೇರೆ ಇರುತ್ತೆ. ಲಂಗಿ ಬೇರೆ ಪಾಯಿಂಟ್, ಪಂಚಭೂತಗಳು ನೀವು ಯಾವುದೇ ಥೆರಪಿ, ಕಲರ್ ಥೆರಪಿ ಮಾಡ್ತಿರೋ, ಸೀಡ್ ಥೆರಪಿ ಮಾಡ್ತಿರೋ, ಅಕ್ಯುಪ್ರೆಷರ್ ಮಾಡ್ತಿರೋ, ಮರ್ಮ ಮಾಡ್ತಿರೋ, ಏನೇ ಮಾಡಿದ್ರು ಕೂಡ ನಾವು ಪಂಚಭೂತಗಳ ಸಮತೋಲನ ಮಾಡ್ತೀವಿ.